ನೋಡುತ್ತಾ ನೋಡುತ್ತಾ ನಾನಂತೂ ಅಂಗಾತ ಬಿದ್ದೋದೆ ನೋಡೆ ಚಿನ್ನಮ್ಮ. ಏನಂತ ಏನಂತ ಭೂಮಿಲಿ ನಂಗಂತ ಹುಟ್ಬಿಟ್ಟೆ ನೀನು ಚಿನ್ನಮ್ಮ. ಬೆಳದಿಂಗಳ ಬಿಂದಿಗೆಲಿ ಹಿಡ್ಕೊಂಡ್ಬಿಟ್ಟು ಕುಡ್ಕೊಂಡು ಬೆಳೆದೆ ನಮ್ಮ. ನೀನಿಟ್ಟ ಹಣೆ ಬೊಟ್ಟು ಮ್ಯಾಲೆ ಹನಿ ನಕ್ಷತ್ರ ಆಗ್ತಾವಮ್ಮ. ಚಿನ್ನಮ್ಮ ಚಿನ್ನಮ್ಮ ನೀನನ್ನ. ಹಾಯ್ ಹಲೋ, ಆಗಮಿಸಿರುವ ಎಲ್ರಿಗೂ ನಮಸ್ಕಾರ. ಇದು ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಪ್ರೆಸೆನ್ಸ್ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಆಡಿಯೋ ಸಕ್ಸಸ್ ಮೀಟ್ ಕಾರ್ಯಕ್ರಮ ವೆನ್ ಬೈ ಈಗಲ್ ಮೀಡಿಯಾ ಕ್ರಿಯೇಷನ್, ಮೀಡಿಯಾ ಪಾರ್ಟ್ನರ್ ಮೈ ಮೂವಿ ಬಜಾರ್, ನಮ್ಮ PRO ಸುಧೀಂದ್ರ ವೆಂಕಟೇಶ್ ಸರ್, ನಾನು ನಿರೂಪಕಿ ಶಮೀರಾ ಬೆಳುವಾಯಿ. ಮೊಟ್ಟ ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಕೃಷ್ಣಂ ಪ್ರಣಯ ಸಖಿ ಚಿತ್ರತಂಡದ ಪ್ರತಿಯೊಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಚಪ್ಪಾಳಿಯ ಮೂಲಕ ಕೋರ್ತಾ ಇದ್ವಿ. ಹಾರ್ಟ್ಲಿ ವೆಲ್ಕಮ್ ನಿಮ್ಮೆಲ್ಲರಿಗೂ ಕೂಡ. ಅದೇ ರೀತಿಯಾಗಿ ನಮ್ಮೊಂದಿಗೆ ಪ್ರತಿ ಚಿತ್ರಕ್ಕೂ ನಮ್ಮ ಜೊತೆಯಾಗಿ ನಿಲ್ಲುವಂತಹ ಎಲ್ಲ ಮಾಧ್ಯಮ ಮಿತ್ರರಿದ್ದೀರಾ. ಮಾಧ್ಯಮ ಮಿತ್ರರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ನಮ್ಮ ಚಿತ್ರತಂಡದ ಪರವಾಗಿ ಕೋರ್ತಾ ಇದ್ದೀವಿ. ಇವೆಲ್ಲದಕ್ಕಿಂತಲೂ ಮುಖ್ಯವಾಗಿ ಚಿತ್ರತಂಡಕ್ಕೆ ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ಗಳನ್ನ ಹಾಡುಗಳನ್ನ ಕೊಡ್ತಾ ಇರೋದಕ್ಕಾಗಿ. ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ನಮ್ಮ ಗಣೇಶ್ ಸರ್ ಅಂದ್ಕೂಡ್ಲೆ ನಮಗ್ ನೆನಪಾಗೋದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭೂತಪೂರ್ವ ಅಭಿನಯ ಒಂದ್ ಕಡೆ, ಇನ್ನೊಂದು ಕಡೆಯಲ್ಲಿ ಅವರ ಸಾಲು ಸಾಲು ಸೂಪರ್ ಹಿಟ್ ಹಾಡುಗಳ ರೆಕಾರ್ಡ್. ಆ ರೆಕಾರ್ಡನ್ನ ಮತ್ತೆ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಮೂಲಕ ಮುಂದುವರಿಸ್ತಾ ಇರೋದು ನಮ್ಮ ಕನ್ನಡಿಗರಿಗೆ ಸಿಕ್ಕಿರುವಂತಹ ಸೌಭಾಗ್ಯ ಇದು. ಹಾಗಾಗಿ ಇವತ್ತು ಆನಂದ್ ಆಡಿಯೋ ಸಂಸ್ಥೆಯವರು ಈ ಸಂಭ್ರಮವನ್ನ ನೆನಪಿನಲ್ಲಿ ಇಟ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ತಂತ್ರಜ್ಞರನ್ನ ಗೌರವಿಸೋದಕ್ಕೋಸ್ಕರ ಇವತ್ತು ನಾವು ನೀವೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ. 2006ರಿಂದ ಗಣೇಶ್ ಸರ್ ಹಾಗೂ ಆನಂದ್ ಆಡಿಯೋ ಸಂಸ್ಥೆಯವರ ಜೊತೆಗಿನ ಒಡನಾಟ ತುಂಬಾನೇ ಸುಂದರವಾಗಿ ಬೆಳೆದುಕೊಂಡು ಬಂದಿದೆ. ನಮ್ಮ ಕನ್ನಡದ ಪ್ರತಿಷ್ಠಿತ ಆಡಿಯೋ ಸಂಸ್ಥೆ ಆನಂದ್ ಆಡಿಯೋ ಮುಖಾಂತರ ಗಣೇಶ್ ಸರ್ ಅವರ ಸೂಪರ್ ಡೂಪರ್ ಹಿಟ್ ಹಾಡುಗಳು ಕನ್ನಡಿಗರಿಗೆ ಪದೇ ಪದೇ ಸಿಗ್ತಾನೆ ಇದೆ. ಹಾಗಾಗಿ ಹಾಡುಗಳಲ್ಲಿ ಹಬ್ಬದೂಟ ಮುಂದುವರಿತಾ ಇದೆ. ಕೃಷ್ಣಂ ಪ್ರಣಯ ಸಖಿಯ ಮೊದಲ ಹಾಡು ಮೈ ಮ್ಯಾರೇಜ್ ಇಸ್ ಫಿಕ್ಸ್ಡ್, ಐ ಆಮ್ ರೆಡಿ ಟು ಟೇಕ್ ದ ರಿಸ್ಕ್. ಈಗಷ್ಟೇ ಕೇಳಿದ್ರಿ ಚಂದನ್ ಶೆಟ್ಟಿಯವರ ಗಾಯನದೊಂದಿಗೆ ನಮ್ಮ ನಿಶಾನ್ ರೈ ಅವರು ಆ ಹಾಡನ್ನ ಬರೆದಿದ್ದು. ಇನ್ನು ಆ ಹಾಡು ಹಿಟ್ಟಾಯ್ತು. ಎರಡನೇ ಹಾಡು ಬಂದಿದ್ದು ಚಿನ್ನಮ್ಮ. ಚಿನ್ನಮ್ಮ ಹಾಡನ್ನ ಬರೆದಿದ್ದು ನಮ್ಮ ಕವಿರಾಜ್ ಸರ್, ಹಾಡಿದ್ದು ಕೈಲಾಶ್ ಖೇರ್ ಸರ್ ಹಾಗೂ ಇಂದು ನಾಗರಾಜ್ ಅವರು. ಈ ಹಾಡು 13 ಮಿಲಿಯನ್ ಕ್ರಾಸ್ ಆಯಿತು. ಅದಾದ್ಮೇಲೆ ಮೂರನೇ ಹಾಡು ಸೂಪರ್ ಹಿಟ್ ಜೊತೆಗೆ ಬ್ಲಾಕ್ ಬಸ್ಟರ್ ಆಗಿದೆ. ಈಗ ನಮ್ಮ ದ್ವಾಪರ ಹಾಡು ನಾಗೇಂದ್ರ ಪ್ರಸಾದ್ ಸರ್ ಬರೆದು ಜಸ್ಕರಣ್ ಸಿಂಗ್ ಅವರು ಹಾಡಿದ್ದಾರೆ. 13 ಮಿಲಿಯನ್ ಆಲ್ರೆಡಿ ಕ್ರಾಸ್ ಆಗಿ ಮತ್ತಷ್ಟು ಟ್ರೆಂಡಿಂಗ್ ಅಲ್ಲಿದೆ. ನೀವು ರೀಲ್ಸ್ ಓಪನ್ ಮಾಡಿ, ಯೂಟ್ಯೂಬ್ ಓಪನ್ ಮಾಡಿ, ಅಥವಾ ಅದರ ಜೊತೆಗೆ ಯಾವುದಾದ್ರೂ ಮ್ಯೂಸಿಕ್ ಆ್ಯಪ್ ಓಪನ್ ಮಾಡಿದ್ರು ಕೂಡ ಟ್ರೆಂಡಿಂಗ್ ಅಲ್ಲಿ ಕಾಣಿಸ್ತಾ ಇರೋದು ನಮ್ಮ ಹೆಮ್ಮೆಯ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ದ್ವಾಪರ ಹಾಡು. ಹಾಗಾಗಿ ಮತ್ತೊಮ್ಮೆ ಇಡೀ ತಂಡಕ್ಕೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಅನ್ನ ಹೇಳ್ತಾ, ಕನ್ನಡಿಗರಿಗೆ ಹಾಡುಗಳ ಮೂಲಕ ಹಬ್ಬದೂಟ ಬಡಿಸ್ತಾ ಇರುವಂತಹ ನಮ್ಮ ತಂಡಕ್ಕೆ ಧನ್ಯವಾದ ಹೇಳುವಂತಹ ಕಾರ್ಯಕ್ರಮ ಇವತ್ತು. ಇವೆಲ್ಲದಕ್ಕೂ ಮತ್ತೊಬ್ರು ಕಾರಣೀಕರ್ತರಿದ್ದಾರೆ. ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್, ನಮ್ಮ ಕನ್ನಡದ ಹೆಮ್ಮೆಯ ಮ್ಯಾಜಿಕಲ್ ಕಂಪೋಸರ್ ಆಗಿರುವಂತಹ ಅರ್ಜುನ್ ಜನ್ಯ ಸರ್ ಅವ್ರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಈಗ ದ್ವಾಪರ ಹಾಡು ಎಲ್ಲಿ ನೋಡಿದ್ರು ಅಲ್ಲಿ ಕಾಣಿಸ್ತಾನೆ ಇದೆ, LED ಬಂದಿಲ್ಲ ಅಂದ್ರೆ ಹೆಂಗಲ್ವಾ. ಇವತ್ತು ಕಾರ್ಯಕ್ರಮವನ್ನ ನಮ್ಮ ದ್ವಾಪರ ಹಾಡಿನ ಮೂಲಕನೇ ಶುರು ಮಾಡೋಣ ಅಂತ ಹೇಳಿ. ಮೊದಲಿಗೆ ದ್ವಾಪರ ಸಾಂಗ್ ಬರ್ಲಿ ಪ್ಲೀಸ್. ಸ್ವಲ್ಪ ಹೋಗಿ ಆ ಪೋರ್ಷನ್ ಇಂದ ಪ್ಲೇ ಮಾಡಬಹುದು. ಶ್ಯಾಮ್ ಸರ್, ಆನಂದ್ ಸರ್ ಏನಾದ್ರು ಜಾಯ್ನ್ ಆಗ್ತೀರಾ? Thank you so much, Sharanya. Can you please come on the stage? I'll sing 2 lines and can you please dance on that? Can you please play it from the last part? Thank you, sir. Thank you so much. I'll sing that. Yes, from the hook line. You'll dance? No. I'll sing. I'm very bad dancer.
I'm a very bad. Thank you so much. Sir. ಇನ್ನೂ ಖುಷಿಯಾಗ್ಬಿಡುತ್ತೆ. ಆ್ಯಂಡ್ ಜಸ್ಕರಣ್ ಥ್ಯಾಂಕ್ ಯು ಸೋ ಮಚ್. ನಾನು ಅರ್ಧ ಕೆಲಸ ನೀವು ಈಸಿ ಮಾಡಿದ್ರಿ. ಈ ಹುಕ್ ಸ್ಟೆಪ್ ಹಾಕಿಸ್ಬೇಕು ಅಂತಿತ್ತು, ನೀವೇ ಮಾಡ್ಕೊಂಬಿಟ್ರಿ. ಬಟ್ ಐ ಡೋಂಟ್ ಗಿವ್ ಯು ಮೈ ಪೇಮೆಂಟ್. ಓಕೆ ಓಕೆ, ಇದೀಗ ನಮ್ಮ ಅಮೇಝಿಂಗ್ ಆಗಿ ಹಾಡಿ ಎಲ್ಲ ಕಡೆ ಮನ್ಸು ಗೆದ್ದಿರುವಂತಹ ಜಸ್ಕರಣ್ ಅವರಿಗೆ ಅವರ ಪ್ರೀತಿಯ ಗಣೇಶ್ ಸರ್ ಅವರು ಒಂದು ಮೊಮೆಂಟು ಕೊಡೋದ್ರ ಮೂಲಕ ಅವರನ್ನ ಗೌರವಿಸ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇದು ನಿಮ್ಮ ಮೊದಲ ಹೆಜ್ಜೆ, ಫಸ್ಟ್ ಸ್ಟೆಪ್ ಜಸ್ಕರಣ್ ಅವರೇ. ಇದು ಇದೇ ರೀತಿಯಾಗಿ ಬ್ಯೂಟಿಫುಲ್ ಆಗಿ ಕಂಟಿನ್ಯೂ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗಣೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೀಗ ಕೃಷ್ಣಂ ಪ್ರಣಯ ಸಖಿ, ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ 3 ಬ್ಯಾಕ್. ಹಾಯ್ ಶರಣ್ಯ. ಕೃಷ್ಣಂ ಪ್ರಣಯ ಸಖಿ ಜಾಹ್ನವಿಯಾಗಿ ನೀವೀಗ ಮಾತನಾಡಬೇಕು ಪ್ಲೀಸ್. ಓಕೆ, ಮೊದಲದಾಗಿ ಎಲ್ರಿಗೂ ನಮಸ್ಕಾರ. ಮಾಧ್ಯಮದವ್ರಿಗೂ ಹಾಗೆ ಇಲ್ಲಿ ಸೇರಿರೋ ಪ್ರತಿಯೊಬ್ಬರಿಗೂ ನಾನು ನಮಸ್ಕಾರ. ಆ್ಯಂಡ್ ಒಂದು ಮೀಮ್ ನೋಡಿದ್ದೆ, ವೆನ್ ಎವರ್ KFI ನೀಡ್ಸ್ ಅಮೇಝಿಂಗ್ ಸಾಂಗ್, ಗಣೇಶ್ ಸರ್ ಬಿ ಲೈಕ್ ಮೈಕ್ ಡ್ರಾಪ್ ಅಂತ. ಸೊ ಅದು ಡೆಫಿನೆಟ್ಲಿ ಟ್ರೂ. ಸೊ ಸಕ್ಕದಾಗಿ ಕಾಣಿಸ್ತೀರ ಸರ್, ವೆರಿ ಚಾರ್ಮಿಂಗ್. ಇನ್ಫ್ಯಾಕ್ಟ್ ಒಂದು 10 ಸತಿ ನೋಡಿದೆ ನಾನು ಬ್ಯಾಕ್ಗ್ರೌಂಡ್ ನೋಡೋಕ್ಕೆ, ಬಟ್ ನಿಜವಾಗ್ಲೂ ನೋಡೋಕ್ಕಾಗಲಿಲ್ಲ. ನಿಮ್ಮನ್ನು ಬಿಟ್ಟು ಕಣ್ಣೇ ಹೋಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತೀರಾ. ಅಮೇಝಿಂಗ್. ಆ್ಯಂಡ್ ಶ್ರೀನಿವಾಸ್ ರಾಜು ಸರ್ ನನಗೆ ಡೇ ಒನ್ನೇ ಹೇಳಿದರು, ದಿಸ್ ವಿಲ್ ಬಿ 100% ಮ್ಯೂಸಿಕಲ್ ಆಲ್ಬಮ್ ಆಲ್ಬಮ್ ಹಿಟ್ ಆಗುತ್ತೆ ಅಂತ. ಸೊ ಅವ್ರು ಓಕೆ ನಾರ್ಮಲಾಗಿ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಡೆಫಿನೆಟ್ಲಿ ಇಟ್ ಪ್ರೂವ್ಡ್ ಸರ್, ಯು ಪ್ರೂವ್ ದ ವರ್ಡ್ಸ್. ಸೊ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಈ ಸಾಂಗ್ ದ್ವಾಪರ ಸಾಂಗ್ ಹೇಗಾಗ್ಬಿಟ್ಟಿದೆ ಅಂದರೆ, ಸಾಂಗ್ ಆಫ್ ಮಾಡಿದ್ರು ಪ್ಲೇ ಆಗಿಲ್ಲ ಅಂದರೂ ಮೈಂಡಲ್ಲಿ ಜೇನ ದನಿ ಅದು ಓಡ್ತಾನೆ ಇದೆ, ಮಲ್ಗಕ್ಕೆ ಆಗ್ತಾಯಿಲ್ಲ. ಸೊ ಯುವರ್ ವಾಯ್ಸ್ ಇಸ್ ವೆರಿ ಅಡಿಕ್ಟಿವ್. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಚಂದನ್ ಸರ್ ಆಲ್ರೆಡಿ ಹಿ ಹ್ಯಾಸ್ ಪ್ರೂವ್ಡ್. ಸೊ ಮೈ ಮ್ಯಾರೇಜ್ ಇಸ್ ಫಿಕ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ಥರ ಒಂದು ಮ್ಯೂಸಿಕಲ್ ಹಿಟ್ ಸಿನಿಮಾದಲ್ಲಿ ಭಾಗಿಯಾಗಿರೋದು ತುಂಬ ಪ್ರೌಡ್. ಆ್ಯಂಡ್ ನನ್ನ ಸಾಂಗ್ ಕೂಡ ಬರ್ತಾ ಇದೆ, ಜಯಂತ್ ಕಾಕಿಣಿ ಅವರು ಅದಕ್ಕೆ ಲಿರಿಕ್ ಬರೆದಿದ್ದಾರೆ. ಸೊ ಲುಕಿಂಗ್ ಫಾರ್ವರ್ಡ್ ಟು ದ್ಯಾಟ್ ಸಾಂಗ್ ಆ್ಯಸ್ ವೆಲ್. ಸೊ ಈಗ ಹೇಗನ ಕೇಳಿದ್ವಿ, ತುಂಬ ಚೆನ್ನಾಗಿದೆ. ಸೊ ಈ 3 ಸಾಂಗ್ಗೆ ಹೇಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಈ ಹೇಗನಕ್ಕೂ ಹಾಗೆ ಮುಂದೆ ರಿಲೀಸ್ ಆಗೋ ಎಲ್ಲ ಸಾಂಗು ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಆಗಸ್ಟ್ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ನೋಡಿ. ಥ್ಯಾಂಕ್ಸ್. ಪ್ರಶ್ನೆಗಳಿದ್ರೆ ಕೇಳಬಹುದು, ನಾಯಿಗೆ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶರಣ್ಯ ಅವರೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇದೀಗ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ಮುಕ್ತಾಯದ ಸಮಯ, ಆದರೆ ಅತ್ಯಂತ ಪ್ರಮುಖ ಸಮಯ, ನಮ್ಮ ಕೃಷ್ಣನ ಮಾತನ್ನು ಆಲಿಸುವ ಸಮಯ ಇದೀಗ. ನಿಮ್ಮೆಲ್ಲರ ಪ್ರೀತಿಯ, ನಮ್ಮ ಕನ್ನಡದ ಓಕೆ, ನಮ್ಮೆಲ್ಲರ ಪ್ರೀತಿಯ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್, ಕೃಷ್ಣಂ ಪ್ರಣಯ ಸಖಿಯ ಬಗ್ಗೆ ನೀವು ಮಾತನಾಡಬೇಕು. ಎಲ್ರಿಗೂ ನಮಸ್ಕಾರ. 4ನೇ ಸಾಂಗು ರಿಲೀಸ್, ಅದರ ಜೊತೆಯಲ್ಲಿ ಆಡಿಯೋ ಸೂಪರ್ ಹಿಟ್ ಅಂತ ನಮ್ಮ ಆನಂದ್ ಆಡಿಯೋ ಅವರು ಮಾಡಿದ್ದಾರೆ. ಮೊದಲಿಗೆ ನನ್ನ ಕಡೆಯಿಂದ ಆನಂದ್ ಆಡಿಯೋ ಅವರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ನಡುವೆ ಸಾಂಗ್ ಸೂಪರ್ ಹಿಟ್, ಆಡಿಯೋ ಸೂಪರ್ ಹಿಟ್ ಅಂತ ಕೇಳಿದ್ದು ಭಾಳ ಕಮ್ಮಿ. ಫಸ್ಟೆಲ್ಲ ಮಾಡ್ತಿದ್ವಿ ಆಡಿಯೋ ಸೂಪರ್ ಹಿಟ್ ಅಂತ ಒಂದು ಪ್ರೋಗ್ರಾಮು, ಕಾರ್ಯಕ್ರಮ ಅಂತ. ಈ ಸಾಂಗ್ ಹಿಟ್ಟಾಗಿದ್ದ ತಕ್ಷಣ ನಾವು ಟೀಮ್ ಅವರು ಮಾತಾಡ್ತಾ ಇದ್ವಿ 4ನೇ ಸಾಂಗ್ ಯಾವಾಗ ಬಿಡಬೇಕು ಅಂತ. ಸೊ ಆವಾಗ ನಮ್ಗೆ ಆನಂದ್ ಆಡಿ ಅವ್ರು ಹೇಳಿದ್ರು, ಸರ್ ಇದು ಬೇರೆ ಲೆವೆಲ್, ಇದು ಸಮಥಿಂಗ್ ಎಲ್ಸ್ ಸರ್, ನಾನು ಇದನ್ನು ಒಂದು ಪ್ರೋಗ್ರಾಮ್ ಈವೆಂಟ್ ಮಾಡಿಬಿಟ್ಟು ಸೂಪರ್ ಹಿಟ್ ಈವೆಂಟ್ ಮಾಡಲೇಬೇಕು ನಮ್ಮ ಕಂಪ್ನಿಯಿಂದ ಅಂತ ಹೇಳಿದ್ರು. ಥ್ಯಾಂಕ್ ಯು ಶ್ಯಾಮ್ ಅವರೇ.
ಆ್ಯಂಡ್ ಆನಂದ್ ಆಡಿಯೋ ಜೊತೆ ನನ್ನ ಸಂಬಂಧ ಶ್ಯಾಮ್ ಅವ್ರು ಹೇಳಿದ ಥರ ತುಂಬಾ ದೊಡ್ಡ ಸಂಬಂಧ, ರಿದಮ್ಮೇ ಬೇರೆ ಅದು. ಅವರೇ ಹೇಳಿದ್ರು, ನನ್ನ ಚಿತ್ರ ಜೀವನದ ಇಷ್ಟು ವರ್ಷದ ಬದುಕಿನಲ್ಲಿ ಸಾಂಗ್ಸ್ ಬಗ್ಗೆ ಮೇಡಮ್ ಅವ್ರು ಹೇಳಿದ್ರು, ಸಾಂಗ್ಸ್ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರು ಹೇಳಿದ್ರು. ಅದರಲ್ಲಿ ಕ್ರೆಡಿಟು ನಮ್ಮ ಆನಂದ್ ಆಡಿಯೋಗೆ ಹೋಗಬೇಕು. ಆ್ಯಂಡ್ ಈ ಸಿನಿಮಾಗೆ ನನ್ನ ಹಿಂದಿನ ಎಲ್ಲ ಸಿನಿಮಾಗಿಂತ ಅತಿ ಹೆಚ್ಚು ಡಬಲ್ ದುಡ್ಡನ್ನು ಕೊಟ್ಟು ರೈಟ್ಸ್ನ ತೊಗೊಂಡಿದ್ದಾರೆ. ಅದಕ್ಕೆ ಧನ್ಯವಾದಗಳು. ಆ್ಯಂಡ್ ನೆಕ್ಸ್ಟ್ ಪಿಕ್ಚರ್ಗೆ ಈಗಲೇ ಇನ್ನೊಂದು ಧನ್ಯವಾದಗಳು, ಡಬಲ್ ಆಗಲಿ. ಪ್ಲಸ್ ಪ್ರತಿಯೊಬ್ಬ ಲಿರಿಸಿಸ್ಟು, ಸಿಂಗರು ಎಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಂದನ್ ಅವರು ಮೈಸೂರಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಮಾಡಿದಾಗ ಹಾಡಿದ್ರು ಅಲ್ಲಿ. ರ್ಯಾಪರ್ ಚಂದನ್, ಲಿರಿಸಿಸ್ಟ್ ಕೂಡ ಅವರು. ಸೊ ಅದೆಲ್ಲ ಗೊತ್ತಿರೋದ್ರಿಂದ ಭಾಳ ಚೆನ್ನಾಗಿ ಹಾಡ್ತಾರೆ. ಚಂದನ್, ನೀವು ಹಾಡಿರೋ ಸಾಂಗ್ ಅದ್ಭುತವಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಹೋಗಿದೆ. ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ನಾನು ಜಸ್ಕರನ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದಿಲ್ಲೇ. ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಹಾಡಿದ್ದಾರೆ. ಹಾಗಾಗಿ ಅದು ಆ ಮಟ್ಟದ ಒಂದು ಹಿಟ್ಟಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸ್ವೀಟ್ನೆಸ್ ಇದೆ ಅವ್ರ ವಾಯ್ಸಲ್ಲಿ. ಆ್ಯಂಡ್ ಅವ್ರು ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡಬೇಕಾದ್ರೆ ಆ ಫೇಸಲ್ಲಿ ಒಂದು ಡಿವೈನ್ ಫೀಲ್ ಅನಿಸ್ತು ನನಗೆ. ಆ ಕಣ್ಣಲ್ಲಿ, ಫೇಸಲ್ಲಿ ಯಾರು ನಮ್ಮ ಥರದವನೇ ಅವಲ್ಲಪ್ಪ ಇವನು ಅಂತ. ದೇವರು, ಭಕ್ತಿ ಏನೋ ಆ ಥರ ಅನಿಸ್ತು ನನಗೆ. ವೆರಿ ಡಿವೈನ್ ಜಸ್ಕರನ್. ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿ ಹಾಡಿದ್ರಿ ಆ್ಯಂಡ್ ನಿಮಗೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಜಸ್ಕರನ್ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಅರ್ಜುನ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಬಟ್ ಎಲ್ಲದಕ್ಕಿಂತ ದೊಡ್ಡ ಥ್ಯಾಂಕ್ ಯು ನಾನು ನನ್ನ ಡೈರೆಕ್ಟ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರಲ್ಲ, ನನಗನ್ಸಿದೆ ಅವಾಗ ಬೇರೆ ಬೇರೆ ಸಿನಿಮಾ ಮಾಡಿದಾಗ ಅನಿಸಿದೆ ಇವ್ರು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ. ಬಟ್ ಈ ಕ್ಯಾಪ್ಟನ್ನು ಪರ್ಫೆಕ್ಟ್ ಸ್ಪೀಡಲ್ಲಿ ಪರ್ಫೆಕ್ಟ್ ಮ್ಯಾಪ್ ಹಾಕ್ಕೊಂಡು ಹೋದಂಥ ಮೊದಲನೇ ಕ್ಯಾಪ್ಟನ್ ನನಗೆ. ಅಷ್ಟು ಚೆನ್ನಾಗಿ ಪ್ರತಿಯೊಂದು ಹಂತದಲ್ಲೂ ಕರ್ಕೊಂಡು ಹೋಗಿದ್ದಾರೆ. ಈ ಸಿನಿಮಾದ ಹಾಡುಗಳ ಹಿಟ್ನ ಸಿಂಹಪಾಲು ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಹೋಗಬೇಕು. ಬಿಕಾಸ್ ಅರ್ಜುನ್ ಜನ್ಯ ಅವ್ರು ಇರೋ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಅವ್ರನ್ನ ಹಿಡಿಯೋದೇ ಕಷ್ಟ. ಅವ್ರಿಗೆ ಫೋನ್ ಮಾಡಿ, ಹಲೋ ಅರ್ಜುನ್ ಊಟ ಆಯಿತಾ ಅಂದರೆ ಬೆಳಿಗ್ಗೆ ಊಟ ಕೇಳಕ್ಕೆ ನಾವು ಮಾಡಿದ್ರೆ ಅವ್ರು ರಾತ್ರಿ ಊಟಕ್ಕೆ ಫೋನ್ ಮಾಡಿರ್ತಾರೆ, ಹೌದು ಸರ್ ಆಯಿತು ಊಟ. ಆ ಮಟ್ಟದ ಬ್ಯುಸಿ ಮನುಷ್ಯ. ಆ ಬ್ಯುಸಿ ಮನುಷ್ಯನಿಂದ ನಮ್ಮ ಡೈರೆಕ್ಟ್ರು ಇಷ್ಟು ಕೆಲಸ ತೊಗೊಂಡಿದ್ದಾರೆ. ಇವ್ರು ಹೇಳ್ತಿದ್ರು ನನಗೆ, ಡೈರೆಕ್ಟರ್ ಫಸ್ಟ್, ಸರ್ ಒಂದೊಂದು ಸಾಂಗು ಹಿಟ್ಟು ಸರ್ ಈ ಸಿನಿಮಾಲಿ, ಆ ಥರ ಮಾಡ್ತೀನಿ ಸರ್ ಅಂತ. ನನಗೆ ಮ್ಯಾರೇಜ್ ಫಿಕ್ಸ್, ಓಕೆ ಹಿಟ್ಟಾಗುತ್ತೆ ಅನಿಸಿತ್ತು. ಚಿನ್ನಮ್ಮ ಹಿಟ್ಟಾಗುತ್ತೆ ಅನಿಸಿತ್ತು. ಈ ದ್ವಾಪರ ಇದೆಯಲ್ಲ ಹಿಟ್ಟಾಗುತ್ತೆ ಅನಿಸಿತ್ತು. ಆದರೆ ಇದು ಬೇರೆ ರೇಂಜ್ಗೆ ಹೋಗುತ್ತೆ ಸರ್ ಅಂತ ಹೇಳಿದಂಥ ಫಸ್ಟ್ ವ್ಯಕ್ತಿ ಶ್ರೀನಿವಾಸ ರಾಜು ಅವರು. ಸರ್ ಇದು ಹೆಂಗೆ ಹೋಗುತ್ತೆ ನೋಡಿ ಅಂತ. ಇವತ್ತು ಹಿಟ್ಟಾಯಿತು, ಹೊಗಳುತ್ತಾ ಇದ್ದೀನಿ ಈ ಸಾಂಗು. ಅದು ಹಿಟ್ಟಾಗಿರ್ಲಿಲ್ಲ ಅಂದರೆ ಏನು ಇವ್ರಿಗೆ ಇನ್ನು ಸಾಂಗ್ ಹಿಟ್ಟಾಗೋಕ್ಕಿಂತ ಮುಂಚೆನೇ ಇವ್ರು ಹಿಂಗೆ ಹೇಳ್ತಾರಲ್ಲ ಅಂತಿದ್ದೆ. ಬಟ್ ಐ ಸರೆಂಡರ್ ಟು ಹಿಮ್. ಈ ಆಲ್ಬಮ್ನ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕ್ರೆಡಿಟು ನಮ್ಮ ಶ್ರೀನಿವಾಸ ರಾಜು ಅವ್ರಿಗೆ ಹೋಗಬೇಕು. ಆ್ಯಂಡ್ ಈಗ ಸಿನಿಮಾ ಬಗ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಬಿಕಾಸ್ ನೀವೆಲ್ಲ ನೋಡಿದ್ಮೇಲೆ ನಿಮಗೂ ಒಂದು ಫೀಲ್ ಬರುತ್ತೆ. ಆಮೇಲೆ ನಾನು ಸಿನಿಮಾ ಬಗ್ಗೆ ಹೇಳ್ಬೋದು. ಬಟ್ ಈ ಮ್ಯೂಸಿಕಲ್ ಕ್ರೆಡಿಟ್ ಏನಿದೆ ಅರ್ಜುನ್ ಜನ್ಯ ಹಾಗೂ ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಹೆಚ್ಚು ಸಿಂಹಪಾಲು ಹೋಗಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ಆಗಸ್ಟ್ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಮೂಲಕ ನಮ್ಮ ದ್ವಾಪರ ಸಾಂಗ್ ಆಗಿರ್ಬೋದು, ಚಿನ್ನಮ್ಮ ಸಾಂಗ್ ಆ್ಯಂಡ್ ಮ್ಯಾರೇಜ್ ಇಸ್ ಫಿಕ್ಸ್ ಸಾಂಗ್, ಎಸ್ಪೆಷಲಿ ದ್ವಾಪರ ಸಾಂಗಲ್ಲಿ ನಮ್ಮ ಕನ್ನಡದ ಜನತೆ ಕೊಟ್ಟಿರೋ ಬೆಂಬಲಕ್ಕೆ ನನ್ನ ದೀರ್ಘದಂಡ ನಮಸ್ಕಾರಗಳು ಎಲ್ರಿಗೂ. ಆ್ಯಂಡ್ ರೀಲ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನಿಮ್ಮ ಗಣೇಶನ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನನಗೆ ಖುಷಿಯಾಗುತ್ತೆ ಹಿಟ್ಟಾದಾಗ, ಇಲ್ಲಿ ಪ್ರತಿಯೊಬ್ಬರಿಗೂ ಖುಷಿಯಾಗುತ್ತೆ. ಆದರೆ ಈ ಚಿಕ್ಕ ಮಕ್ಕಳು ಮಾಡ್ತಾರಲ್ಲ ಆ ರೀಲು, ಚಿಕ್ಕ ಮಕ್ಕಳು ಮಾಡೋದು ನೋಡ್ತಾ ಇದ್ದೀನಿ. ಚಿಕ್ಕ ಮಕ್ಳದ್ದು ಬರ್ತಾ ಇದೆ. ಓಕೆ, ಈ ಜನ್ರೇಷನ್ಗೂ ಈಗ ನಾವು ರೀಚ್ ಆದ್ವಿ, ಇನ್ನೊಂದು 10 ವರ್ಷ ತೊಂದರೆ ಇಲ್ಲ ಅಂತ. ಇದು ಪ್ರಾಂಪ್ಟಾಗಿ ಹೇಳ್ತಾ ಇದ್ದೀನಿ ನಾನು. ಬೆಳಿಗ್ಗೆ ನನಗೆ
ಬೆಳಿಗ್ಗೆ ಒಂದು ಚಿಕ್ಕ ಮಕ್ಕಳು ರೀಲ್ ಬಂತು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ 6 ಜನ ಅಂದರೆ ನಾನು ಇಮ್ಮಿಡಿಯೇಟ್ ನನ್ನ ಸೋಷಿಯಲ್ ಮೀಡಿಯಲ್ಲಿ ಅದನ್ನು ಶೇರ್ ಮಾಡಿದೆ. ಅದು ಡ್ಯಾನ್ಸ್ ನೋಡಿದಾಗ ಒಂದು ಹಳ್ಳಿಲಿ ಮಾಡಿದ್ದು ಅನಿಸುತ್ತೆ. ಟು ಬಿ ಫ್ರ್ಯಾಂಕ್, ನನಗೆ ನನ್ನ ಚೈಲ್ಡ್ಹುಡ್ ನೆನಪು ಬಂದ್ಬಿಡ್ತು. ಅಯ್ಯೋ, ನಾನು ಮೈಕ್ ಸೆಟ್ ಮುಂದೆ ಹೋಗಿ ಡ್ಯಾನ್ಸ್ ಆಡ್ತಿದ್ನಲ್ಲಪ್ಪ, ಈ ಥರ ಎಲ್ಲೋ ಒಂದು ಹಾಡು ಕೇಳ್ತಿದ್ರೆ ನಮ್ಮ ಕೆರೆ ಏರಿ ಮೇಲೆ ನಾನು ಆಡ್ತಿದ್ನಲ್ಲಪ್ಪ ಡ್ಯಾನ್ಸ್, ಈ ಥರ ನಮ್ಮ ಥರ ನನಗೆ ಎಷ್ಟು ಎಮೋಷನ್ ಪ್ಲಸ್ ಖುಷಿ, ಅದೊಂಥರ ಮಿಕ್ಸ್ ಅನುಭವ ಅಂತಾರಲ್ಲ, ಆ ಥರ ಆಯಿತು ಆ ಚಿಕ್ಕ ಮಕ್ಕಳು ಡ್ಯಾನ್ಸ್ ಆಡೋದು ನೋಡಿ. ಸೊ ಇಮ್ಮಿಡಿಯೇಟ್ ನಾನು ಅದನ್ನು ಡೌನ್ಲೋಡ್ ಮಾಡಿ ನಮ್ಮ PR ಟೀಮ್ ಅವ್ರಿಗೆ ಇಮ್ಮಿಡಿಯೇಟ್ ಅದು ಬರಲೇಬೇಕು, ನನಗೆ ಬೆಳಗ್ಗೆನೇ ಹಾಕಬೇಕು ಅದನ್ನು ಅಂತ. ಬಿಕಾಸ್ ಅಲ್ಲಿ ಮೋರ್ ದೆನ್ ಡ್ಯಾನ್ಸ್, ಮ್ಯೂಸಿಕ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಕಾಣಿಸಿದ್ದು ಅವರು ಮುಗ್ಧ ಪ್ರೀತಿ. ಅವ್ರ ಮುಗ್ಧ ಪ್ರೀತಿ ಕಾಣಿಸ್ತು ನನಗೆ. ಆ್ಯಂಡ್ ಇದರಿಂದ ಒಂದಷ್ಟು ಜನ ಯಾರು ಹಳ್ಳಿ ಅಲ್ಲಿರ್ತಾರೋ, ಯಾರು ಕಲೆನ ಪ್ರೀತಿಸ್ತಾರೋ ಅವ್ರಿಗೂ ಕೂಡ ಒಂದು ಜೋಶ್ ಬರ್ತೇವೆ. ಓಕೆ, ಡ್ಯಾನ್ಸ್ ಮಾಡಬೇಕು, ನಾವು ಮ್ಯೂಸಿಕಲ್ಲಿ ಡ್ಯಾನ್ಸ್ ಮಾಡಬೇಕು, ಮ್ಯೂಸಿಕ್ನ ಹಾಡಬೇಕು ಅಂತ ಬರುತ್ತೆ ಅಂತ. ಸೊ ಅಷ್ಟು ಪ್ರೀತಿ ಕೊಟ್ಟಿದ್ದೀರಿ ಈ ಹಾಡಿಗೆ. ನನ್ನ ತಂಡದಿಂದ ನಾನು ನಿಮ್ಮೆಲ್ರಿಗೂ ಈ ಸಿನಿಮಾದ ನಾಯಕ ನಟನಾಗಿ ನಾನು ಎಲ್ಲ ಪ್ರೇಕ್ಷಕರಿಗೂ ಒಂದು ಪ್ರಾಮಿಸ್ ಮಾಡ್ತೀನಿ, ಈ ಸಿನಿಮಾ ಕೂಡ ನಿಮ್ಗಷ್ಟೇ ಖುಷಿ ಕೊಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಎಲ್ಲ ಮೀಡಿಯಾವ್ರಿಗೂ. ಒಂದು ಚೆನ್ನಾಗಿರೋ ಸಾಂಗ್ ಬಂದರೆ, ಒಂದು ಪ್ರಾಡಕ್ಟ್ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ರೀಚ್ ಮಾಡಿಕೊಡ್ತೀರಾ. ಆ್ಯಂಡ್ ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲಕ್ಕೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಸ್ಮರಣಿಕೆ ಕೊಡೋದಕ್ಕೂ ಮುನ್ನ ಇದೇ ವೇದಿಕೆಯಲ್ಲಿ ಇನ್ನೊಂದು ಸ್ಪೆಷಲ್ ಅನೌನ್ಸ್ಮೆಂಟ್. 15ನೇ ತಾರೀಕು ಆಗಸ್ಟ್ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹುಬ್ಬಳ್ಳಿ. ಅದ್ರ ಜೊತೆಲಿ ನಮ್ಮ ಲಿರಿಕಲ್ ವಿಡಿಯೋ ನೋಡಿದ್ವಲ್ಲ, ಆ 3D ಎಫೆಕ್ಟ್ಸು ಆ್ಯಂಡ್ ಆ ಲಿರಿಕಲ್ ವಿಡಿಯೋ ಡ್ರಾಯಿಂಗ್ ಅದೆಲ್ಲ ಮಾಡಿದ್ದು ನಮ್ಮ ಮಂಗಳೂರಿನ ಹುಡುಗ ಪ್ರಜ್ವಲ್ ಅಂತ. ಪ್ಲೀಸ್ ಕಮ್. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಾವು ನೋಡಿರೋ 3 ಸಾಂಗಿನ ವಿಜುವಲ್ ಎಫೆಕ್ಟ್ಸ್ ಏನಿದೆ ಲಿರಿಕಲ್ ವಿಡಿಯೋಗೆ ಮಾಡಿರೋದು ಪ್ರಜ್ವಲ್ಲು. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್. ಆ್ಯಕ್ಚುಲಿ ಫಸ್ಟು ಅವರು ಇನ್ನೂ ಕೂಡ ಲಿರಿಕಲ್ ವಿಡಿಯೋದಲ್ಲೇ ನಾವು ತುಂಬ ಎಂಜಾಯ್ ಮಾಡ್ತಿರೋದ್ರಿಂದಾಗಿ ಮತ್ತಷ್ಟು ಮಜವಾಗಿದೆ ಅದು ನೋಡೋದಕ್ಕೆ. ಪ್ಲೀಸ್ ಕಮ್ ಟು ದ ಸೆಂಟರ್. ವಿಷ್ಣು, ಆ ಶೀಲ್ಡ್ ಬರ್ತಾ ಇದೆ ಅಂತ ಕೊಡ್ತೀವಿ, ಅದು ಸಡನ್ನಾಗಿ ಕರೆದ್ಬಿಟ್ಟೆ ನಾನು. ಥ್ಯಾಂಕ್ ಯು ಪ್ರಜ್ವಲ್, ಆ್ಯಂಡ್ ಆಲ್ ದ ಬೆಸ್ಟ್. ನಿಮಗೆ ಒಳ್ಳೇದಾಗಲಿ, ತುಂಬ ಚೆನ್ನಾಗಿ ಕೆಲಸ ಮಾಡಿದಿರಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಪ್ರಜ್ವಲ್ ಅವರೇ. ಎಸ್, ಇದೀಗ ಆಗಸ್ಟ್ 15ಕ್ಕೆ ಸಿನಿಮಾ ರಿಲೀಸ್ ಆದರೆ ಅದಕ್ಕೂ ಮೊದಲು ಒಂದು ಪ್ರೀ ರಿಲೀಸ್ ಈವೆಂಟನ್ನು ನಮ್ಮ ಕೃಷ್ಣಂ ಪ್ರಣಯ ಸಖಿಯವರು ಅತಿ ಶೀಘ್ರದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆಸಲಿದೆ. ಹಾಗಾಗಿ ಮತ್ತೆ ಇಡೀ ತಂಡ ಹುಬ್ಬಳ್ಳಿಯಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಮಾಡುತ್ತೆ. ಇದೀಗ ನಮ್ಮೆಲ್ಲರ ಪ್ರೀತಿಯ ಗೋಲ್ಡನ್ ಸ್ಟಾರ್ ಗಣೇಶ್ ಅವರನ್ನ ಗೌರವಿಸಬೇಕು ಅಂತ ಹೇಳಿ ಆನಂದ್ ಆಡಿಯೋದ ಇಬ್ಬರೂ ಕೂಡ ದಯವಿಟ್ಟು ಬರಬೇಕು. ಶ್ಯಾಮ್ ಸರ್ ಹಾಗೂ ಆನಂದ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಇವತ್ತು ಆ್ಯಕ್ಚುಲಿ ಫ್ರೆಂಡ್ಶಿಪ್ ಡೇ, ಒಳ್ಳೆ ದಿವಸ ಮಾಡ್ತಾ ಇದ್ದೀವಿ. ಗಣೇಶ್ ಸರು ಮತ್ತು ನಮ್ಮ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗಿ ಫ್ರೆಂಡ್ಶಿಪ್ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಸೊ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸರ್. ಫ್ರೆಂಡ್ಶಿಪ್ ಡೇಗೆ ಒಂದು ಮೆಮೊರೇಬಲ್ ಗಿಫ್ಟ್ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಇಲ್ಲೇ ಇರಬೇಕು. ಒಂದು ಗ್ರೂಪ್ ಫೋಟೋಗೆ ನಮ್ಮ ಟೆಕ್ನಿಷಿಯನ್ಸ್ ಹಾಗೂ ಎಲ್ಲ ಆರ್ಟಿಸ್ಟ್ ವೇದಿಕೆಗೆ ಬರಬೇಕು ಪ್ಲೀಸ್ ಫಾರ್ ದ ಗ್ರೂಪ್ ಫೋಟೋ. ಓಕೆ, ಓಕೆ. ಗ್ರೂಪ್ ಫೋಟೋಗೂ ಮುನ್ನ ಗಣೇಶ್ ಸರ್ ನಮ್ಮ ಆನಂದ್ ಆಡಿಯೋ ಅವ್ರನ್ನ ಒಂದು ಮೊಮೆಂಟು ಕೊಡೋದ್ರ ಮೂಲಕ ಗೌರವಿಸಬೇಕು. ಅವ್ರು ಈಗಲೇ ಆನಂದ್ ಸರ್ ಹಾಗೂ ಶ್ಯಾಮ್ ಸರ್ ಅವರಿಗೆ ನಮ್ಮ ಕೃಷ್ಣಂ ಪ್ರಣಯ ಸಖಿ ಪರವಾಗಿ ಗಣೇಶ್ ಸರ್ ಇದೀಗ
ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರಜ್ವಲ್ ಅವ್ರಿಗೂ ಕೂಡ ಕೊಡಬೇಕು ಪ್ಲೀಸ್. ಗಣೇಶ್ ಸರ್, ಪ್ರಜ್ವಲ್ ಅವ್ರಿಗೂ ಕೂಡ ಒಂದು ಮೊಮೆಂಟ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್ ಅವರೇ ಫಾರ್ ದ ವಂಡರ್ಫುಲ್ ವರ್ಕ್. ಥ್ಯಾಂಕ್ ಯು. ಶರತ್ ಸರ್ ಪ್ಲೀಸ್ ಜಾಯ್ನ್ ಆಗಿ. ಹೌದು, ಸಾಂಗ್ ಹಾಕಿ ಪ್ಲೀಸ್.